ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅನ್ನೋ ಮನುಷ್ಯ ಸ್ನೇಹ ನಂಬಿಕೆಗಳಿಗೆ ಅರ್ಹ ಅಲ್ಲ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತ್ಯಪ್ತ ದೇಶ ಅನ್ನಿಸ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ಗೆ ವಿಮಾನ, ಆತನ ಮಗನಿಗೆ ವ್ಯಾಪಾರ ಎಲ್ಲವನ್ನ ಕೊಟ್ಟಿದ್ದ ಕತಾರ್ ಈಗ ಟ್ರಂಪ್ ದ್ರೋಹಕ್ಕೆ ಬಲಿಯಾಗಿದೆ. ಕತಾರ್ನ ರಾಜಧಾನಿ ಮೇಲೆ ಇಸ್ರೇಲ್ 15 ಯುದ್ಧ ವಿಮಾನಗಳ ಮೂಲಕ ದಾಳಿ ಮಾಡಿದ್ದು. ಈ ಬಗ್ಗೆ ಅಮೆರಿಕಾಗೆ ನಾವು ಮೊದಲೇ ಹೇಳಿದ್ವಿ ಅಂತ ಇಸ್ರೇಲ್ ಹೇಳಿದೆ. ನಾವು ವಿಷಯನ ಕತಾರ್ಗೆ ತಿಳಿಸಿದ್ವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಹೌದೌದು, ದಾಳಿ ನಡೆದ ನಂತರ ಅಮೆರಿಕ ನಮಗೆ ವಿಷಯ ತಿಳಿಸ್ತು ಅಂತ ಕತಾರ್ ಬೆಂಕಿ ಕಾರ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿರೋದು ಯಾಕೆ? ಅಮೆರಿಕಾದ ಒಂದು ಮಿತ್ರ ದೇಶ ಮತ್ತೊಂದು ಮಿತ್ರನ ಮೇಲೆ ದಾಳಿ ಮಾಡುತ್ತೆ ಅಂದ್ರೆ ಅದನ್ನ ಟ್ರಂಪ್ ತಡೀಲಿಲ್ಲ ಯಾಕೆ? ಕತಾರ್ ಮೇಲೆ ನಡೆದ ದಾಳಿ ಮಧ್ಯಪ್ರಾಚ್ಯದಲ್ಲಿ ಎಂಥ ಬದಲಾವಣೆಯನ್ನು ತರುತ್ತೆ ಮತ್ತು ಈ ಬಗ್ಗೆ ಭಾರತದ ಪ್ರತಿಕ್ರಿಯೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ 15 ಯುದ್ಧ ವಿಮಾನಗಳನ್ನು ಬಳಸಿ ಕತಾರ್ನ ರಾಜಧಾನಿ ದೋಹಾದ ಮೇಲೆ ನಿರ್ದಿಷ್ಟ ದಾಳಿಯನ್ನ, ನಿರ್ದಿಷ್ಟ ಬಾಂಬಿಂಗನ್ನು ಮಾಡೋ ಮೂಲಕ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಶಾಕ್ ವೇವ್ಸ್ ಅನ್ನು ಕಳುಹಿಸಿಕೊಟ್ಟಿದೆ. ಕತಾರ್ ಮೇಲಿನ ದಾಳಿ ಕಳವಳಕಾರಿ ಅಂತ ಭಾರತ ಹೇಳಿದೆ. ಇನ್ನು ಅಲ್ಲಿ ನಾವು ಹಮಾಸ್ ಉಗ್ರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಈ ದಾಳಿ ಬಗ್ಗೆ ಅಮೆರಿಕಾಗೆ ಕೂಡ ಮೊದಲೇ ತಿಳಿಸಿದ್ವಿ ಅಂತಲೂ ಇಸ್ರೇಲ್ ಹೇಳಿದೆ. ಗೆಳೆಯರೆ, ಇಸ್ರೇಲ್ ಗಾಜಾನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೋಬೇಕು ಅಂತ ಹೊರಟಿದೆ. ಗಾಜಾನ ಖಾಲಿ ಮಾಡಿ ಮತ್ತು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿ ಅಂತ ಹಮಾಸ್ಗೆ ಇಸ್ರೇಲ್ ಗಡುವಿನ ಮೇಲೆ ಗಡುವನ್ನು ಕೊಡ್ತಾ ಬರ್ತಾ ಇತ್ತು. ಮೊನ್ನೆ ಟ್ರಂಪ್ ಕೂಡ ಸಂಧಾನ ಮತ್ತು ಕದನ ವಿರಾಮಕ್ಕೆ ಅಂತಿಮ ಗಡುವನ್ನ ಘೋಷಣೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಹಮಾಸ್ ನಾಯಕರು ಕತಾರಲ್ಲಿ ಸಭೆ ಸೇರಿರೋ ಮಾಹಿತಿ ಸಿಕ್ತು. ಹೀಗಾಗಿ ಕತಾರ್ ಮೇಲೆ ನಾವು ದಾಳಿ ಮಾಡಬೇಕಾಗಿ ಬಂತು ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಲ್ಲಿ ಈ ಕತಾರ್ ಅನ್ನೋದು ಎಷ್ಟು ಖತರ್ನಾಕ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಷಯ. ಕತಾರ್ ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ಒಂದು ಪಾಪಸ್ ಕಳ್ಳಿ ತರ ಕಾಣೋ ಜಾಗನ ನೋಡ್ತಾ ಇದೀರಲ್ವಾ? ಇದು ಸುಮಾರು 11,473 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಈ ಕತಾರ್ ಹೊಂದಿದೆ. ಹಾಗೆ ಸುಮಾರು 31 ಲಕ್ಷ ಜನ ಅಲ್ಲಿ ವಾಸ ಮಾಡ್ತಾರೆ. ಅದರಲ್ಲಿ 15% ಹಿಂದೂಗಳು, 14% ಕ್ರೈಸ್ತರು ಮತ್ತು 3.3% ಬೌದ್ಧರು ಹಾಗೂ ಇನ್ನಿತರ 2% ಬೇರೆ ಮತಧರ್ಮಗಳ ಜನ ಇಲ್ಲಿದ್ರೆ 65% ಮುಸಲ್ಮಾನರಿದ್ದಾರೆ. ಹಾಗೆ ಇಲ್ಲಿ 7 ಲಕ್ಷದಷ್ಟು ಭಾರತೀಯ ಮೂಲದ ಜನ ಕೂಡ ವಾಸ ಮಾಡ್ತಾ ಇದ್ದಾರೆ. ಕತಾರ್ ಸುಮಾರು $222 ಬಿಲಿಯನ್ GDPಯನ್ನು ಹೊಂದಿದೆ. ಎಲ್ಲ ಅರಬ್ ದೇಶಗಳ ಹಾಗೇನೆ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಇವರ ಆದಾಯದ ಮೂಲ. ಹಾಗೆ ಅಲ್ಲಿ ರಾಜಾಡಳಿತ ಇದೆ. ಕತಾರ್ ಹಾಗೂ ಭಾರತದ ಸಂಬಂಧಗಳು ತುಂಬಾ ಚೆನ್ನಾಗಿವೆ ಅಂತ ಭಾರತ ಭಾವಿಸುತ್ತೆ. ಇನ್ನು ಕತಾರ್ ಈ ಭಾಗದ ಎಲ್ಲ ಇಸ್ಲಾಮಿಕ್ ದೇಶಗಳು ಹಾಗೂ ಉಗ್ರ ಸಂಘಟನೆಗಳ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದಿರುವ ದೇಶ. ಅರಬ್ ನೆಲದ ಸಣ್ಣ ದೇಶ ನೋಡಿ. ಹೀಗಾಗಿ ತನ್ನ ಸಾಫ್ಟ್ ಪವರನ್ನು ಎಷ್ಟು ಸಾಧ್ಯನೋ ಅಷ್ಟು ಬೆಳೆಸ್ಕೋಬೇಕು ಅಂತ ಕತಾರ್ ಹೊರಟಿದೆ. ಅದಕ್ಕಾಗಿ ಅವರು ಇಸ್ಲಾಮಿಕ್ ಉಗ್ರವಾದವನ್ನು ಬಳಸ್ಕೊಳ್ತಾ ಇದ್ದಾರೆ. ಅದು ತಾಲಿಬಾನ್ ಇರಬಹುದು, ಹಮಾಸ್ ಇರಬಹುದು, ಹೆಜ್ಬುಲ್ಲಾ, ಐಸಿಸ್, ಅಲ್ ಖೈದಾ, ಯಾವುದು ಬೇಕಾದರೂ ಇರಲಿ, ಅವರಿಗೆ ಬೇಕಾದ ಆರ್ಥಿಕ ಸಹಾಯವನ್ನು ಕೊಡೋದು ಕತಾರ್. ಕತಾರ್ನ ರಾಜಧಾನಿ ದೋಹಾ ಇದೆ ನೋಡಿ. ಇದು ಕೇವಲ ಕತಾರ್ಗೆ ಮಾತ್ರ ರಾಜಧಾನಿಯಾಗಿ ಉಳಿದಿಲ್ಲ, ಜಗತ್ತಿನ ಬಹುತೇಕ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆಗಳಿಗೆ ಕೂಡ ಈ ದೋಹಾನೇ ರಾಜಧಾನಿ. ತಾಲಿಬಾನ್ ದೋಹಾದಲ್ಲಿ ಕಚೇರಿಯನ್ನು ಹೊಂದಿತ್ತು. ಒಸಾಮಾ ಬಿನ್ ಲ್ಯಾಡನ್ ಕತಾರ್ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದ. ಹಮಾಸ್ ನಾಯಕರು ಕತಾರಲ್ಲೇ ಕೂತಿದ್ದಾರೆ. ಗಾಜಾದಲ್ಲಿ ಕತಾರ್ನ ಬ್ಯಾಂಕ್ ಇತ್ತು ಮತ್ತು ಹಮಾಸ್ಗೆ ಬೇಕಾದ ಎಲ್ಲ ನೆರವನ್ನ ಕತಾರ್ನ ಆಡಳಿತವೇ ಕೊಡ್ತಾ ಇತ್ತು. ಹಮಾಸ್ ಆಡಳಿತ ನಡೀತಾ ಇದ್ದದ್ದು ಕತಾರ್ನ ರಾಜಧಾನಿ ದೋಹಾದಿಂದ. ಹಮಾಸ್ನ ಸರ್ವೋಚ್ಚ ನಾಯಕನಾಗಿದ್ದ ಇಸ್ಮಾಯಿಲ್ ಹನಿಯೆ ಇದೇ ಕತಾರಲ್ಲಿ ಕೂತು ಜಗತ್ತಿನ ನಾನಾ ಇಸ್ಲಾಮಿಕ್ ದೇಶಗಳ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದ. ಇನ್ನು ಈಗ ಗಾಜಾದ ಮೇಲೆ ಇಸ್ರೇಲ್ ದಾಳಿ ತೀವ್ರವಾಗಿರೋ ಸಂದರ್ಭದಲ್ಲಿ ಮತ್ತೆ ಅಲ್ಲಿನ ಹಮಾಸ್ ನಾಯಕರು ಗಾಜಾ ಬಿಟ್ಟು ಕತಾರನ್ನ ಸೇರ್ಕೊಂಡಿದ್ರು. ಅಲ್ಲಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಸಭೆಗಳನ್ನು ಮಾಡ್ತಾ ಇದ್ರು. ಅದರಲ್ಲೂ ಹಮಾಸ್ನ ಪ್ರಮುಖ ನಾಯಕ ಖಲೀಲ್ ಅಲ್ ಹಯಾ ಅಲ್ಲಿದ್ದ ಅಂತ ಹೇಳಲಾಗ್ತಾ ಇದೆ. ಆತನನ್ನ ಟಾರ್ಗೆಟ್ ಮಾಡಿಕೊಂಡೇ ಈ ದಾಳಿ ನಡೆದಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಕತಾರ್ ಮೇಲೆ ನಡೆದ ದಾಳಿಗೆ ಭಾರತ ದಿಗ್ಭ್ರಮೆ ಮತ್ತು ಕಳವಳ ಎರಡನ್ನೂ ವ್ಯಕ್ತಪಡಿಸಿದ ಬೆನ್ನಲ್ಲೇ ಭಾರತದಲ್ಲಿನ ಇಸ್ರೇಲ್ ರಾಯಭಾರಿ ಈ ದಾಳಿಯನ್ನ ಯಾಕೆ ಮಾಡಬೇಕಾಗಿ ಬಂತು ಅನ್ನೋ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಗಾಜಾದಲ್ಲಿ ಹಮಾಸ್ನ ಚಟುವಟಿಕೆಗಳು ಇನ್ನೂ ಕೂಡ ಜೀವಂತವಾಗಿರೋದಕ್ಕೆ ಕಾರಣನೇ ಕತಾರ್. ಕತಾರ್ ಆಡಳಿತ ಹಮಾಸ್ ಉಗ್ರರಿಗೆ ಆಶ್ರಯವನ್ನು ಕೊಡ್ತಾ ಇದೆ, ಹಣಕಾಸಿನ ನೆರವನ್ನು ಒದಗಿಸಿಕೊಡ್ತಾ ಇದೆ. ಅವರ ಕಾರಣಕ್ಕೆ ಅಲ್ಲಿ ಕದನ ವಿರಾಮದ ಮಾತುಕತೆಗಳು, ಶರಣಾಗತಿಯ ಮಾತುಕತೆಗಳು ವಿಫಲಗೊಳ್ತಾ ಇವೆ. ಹೀಗಾಗಿನೇ ಕತಾರ್ನಲ್ಲಿನ ಹಮಾಸ್ ಕಚೇರಿಯ ಮೇಲೆ ದಾಳಿ ಮಾಡಬೇಕಾಗಿ ಬಂತು ಅಂತ ಇಸ್ರೇಲಿನ ಭಾರತೀಯ ರಾಯಭಾರಿ ಹೇಳಿದ್ದಾರೆ. ಆದರೆ ಇಲ್ಲಿ ಇಸ್ರೇಲ್ ದಾಳಿ ಮಾಡ್ತು ಅನ್ನೋದಕ್ಕಿಂತ ಅಮೆರಿಕ ಹೇಗೆ ಈ ದಾಳಿಗೆ ಅವಕಾಶವನ್ನು ಕೊಡ್ತು ಅನ್ನೋದು ಸಾಕಷ್ಟು ಜನರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವ ಅಂಶ. ಗೆಳೆಯರೆ, ಕತಾರ್ ಇವತ್ತು ಹೇಗಿದೆ ಅಂದ್ರೆ
ಈ ಭಾಗದಲ್ಲಿ ಎಲ್ಲೇ ಉಗ್ರ ಕೃತ್ಯಗಳಾದರೂ, ಇಸ್ಲಾಮಿಕ್ ಉಗ್ರರು ಯಾರನ್ನೇ ಅಪಹರಿಸ್ಕೊಂಡು ಹೋದ್ರು ಅಥವಾ ಅವ್ರ ಜೊತೆ ಏನಾದರೂ ಜಗತ್ತು ಮಾತಾಡಬೇಕು ಅಂತ ಬಯಸಿದ್ರೆ ಅದಕ್ಕಿರೋ ಏಕೈಕ ಮಾರ್ಗ ಕತಾರ್. ಇಸ್ಲಾಮಿಕ್ ಉಗ್ರವಾದ ಹಾಗೂ ನಾಗರಿಕ ಸಮಾಜದ ನಡುವೆ ಸಂಧಾನಕಾರನಾಗಿ ಕೆಲಸ ಮಾಡೋದು ಕತಾರ್. ಹೀಗಾಗಿ ಅಮೆರಿಕಾಗೆ ಕೂಡ ಕತಾರ್ ತುಂಬ ಬೇಕಾಗಿರೋ ದೇಶ. ಇನ್ನು ಅಲ್ಲಿ ಅಮೆರಿಕಾದ ಏರ್ ಬೇಸ್ ಇದೆ. ಮೊನ್ನೆ ಅಮೆರಿಕ ಇರಾನ್ ಮೇಲೆ ಬಾಂಬ್ ಹಾಕ್ತಲ್ಲ, ಅದಕ್ಕೆ ಪ್ರತೀಕಾರ ಅಂತ ಇರಾನ್ ಮಿಸೈಲ್ ದಾಳಿ ಮಾಡಿದ್ದು ಇದೇ ಕತಾರ್ನಲ್ಲಿನ ಅಮೆರಿಕಾದ ಅಲ್ ಉದೈದ್ ಏರ್ ಬೇಸ್ ಮೇಲೆ. ಹಾಗೆ ಡೊನಾಲ್ಡ್ ಟ್ರಂಪ್ ಹಾಗೂ ಕತಾರ್ ಸಂಬಂಧಗಳು ತುಂಬಾನೇ ಚೆನ್ನಾಗಿವೆ. ಟ್ರಂಪ್ ಮೊದಲ ಬಾರಿ ಅಧ್ಯಕ್ಷರಾಗಿದ್ದಾಗ ಇದೇ ಕತಾರ್ನ ವಿರುದ್ಧ ಬೆಂಕಿ ಕಾರಿದ್ರು. ಕತಾರ್ ಉಗ್ರರಿಗೆ ಆಶ್ರಯ ಕೊಡ್ತಾ ಇದೆ, ಹಣಕಾಸಿನ ನೆರವು ಕೊಡ್ತಾ ಇದೆ, ಉಗ್ರವಾದವನ್ನ ಬೆಂಬಲಿಸ್ತಾ ಇದೆ, ಕತಾರ್ಗೆ ಪಾಠ ಕಲಿಸಬೇಕು ಅಂತೆಲ್ಲ ಟ್ರಂಪ್ ಮಾತಾಡಿದ್ರು. ಆದ್ರೆ ಎರಡನೇ ಬಾರಿ ಅಧ್ಯಕ್ಷರಾಗೋ ಹೊತ್ತಿಗೆ ಅವರು ಮನಸ್ಸು ಬದಲಾಯಿಸಿತ್ತು. ಅವರು ಮೊದಲು ಅರಬ್ ಪ್ರವಾಸದಲ್ಲಿ ಕಾಲಿಟ್ಟಿದ್ದೇ ಕತಾರ್ಗೆ. ಅಲ್ಲಿ ಸುಮಾರು $400 ಮಿಲಿಯನ್ ಮೌಲ್ಯದ ಹಾರಾಡುವ ಅರಮನೆ ಅಂತಲೇ ಕರೆಸಿಕೊಳ್ಳುವ ವಿಮಾನವೊಂದನ್ನ ಕತಾರ್ನ ರಾಜ ಟ್ರಂಪ್ಗೆ ಬಹುಮಾನವಾಗಿ ಕೊಟ್ಟ. ಸುಮಾರು $250 ಬಿಲಿಯನ್ ಮೌಲ್ಯದ ವ್ಯಾಪಾರ ಒಪ್ಪಂದವನ್ನ ಟ್ರಂಪ್ ಕತಾರ್ ಜೊತೆ ಮಾಡಿಕೊಂಡ್ರು. ಟ್ರಂಪ್ ಮಗ ಎರಿಕ್ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋದಕ್ಕೆ ಕೂಡ ಕತಾರ್ ಓಕೆ ಅಂತ ಹೇಳ್ತು. ಇಷ್ಟೆಲ್ಲ ಮಾಡಿದ ಕತಾರ್ನ ಹಿತಾಸಕ್ತಿಗಳನ್ನ ಟ್ರಂಪ್ ಕಾಪಾಡಬೇಕಿತ್ತು ಅಲ್ವಾ? ಆದರೆ ಕತಾರ್ ಮೇಲೆ ಟ್ರಂಪ್ ಅವರ ಮತ್ತೊಬ್ಬ ಮಿತ್ರ ನೇತನ್ಯಾಹು ಅವರ ಇಸ್ರೇಲ್ ದಾಳಿ ಮಾಡಿಬಿಟ್ಟಿದೆ. ಈ ಬಗ್ಗೆ ಟ್ರೂತ್ ಅಲ್ಲಿ ಅತ್ಯಂತ ವಿಚಿತ್ರ ಮತ್ತು ವಿಲಕ್ಷಣ ಹೇಳಿಕೆಯೊಂದನ್ನು ಟ್ರಂಪ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ದಾಳಿಗೂ ಅಮೆರಿಕಾಗೂ ಸಂಬಂಧ ಇಲ್ಲ, ಇದು ನೇತನ್ಯಾಹು ತಗೊಂಡ ಏಕಪಕ್ಷೀಯ ನಿರ್ಧಾರ ಅಂತ ಹೇಳಿದ್ದಾರೆ. ಹಾಗಂತ ನೇತನ್ಯಾಹು ವಿರುದ್ಧ ಅವರು ನೇರವಾಗಿ ಮಾತಾಡೋದಿಕ್ಕಾಗೋದಿಲ್ಲ. ಸೊ ಹಮಾಸನ್ನು ನಾಶ ಮಾಡಬೇಕು ಅಂತ ನೇತನ್ಯಾಹು ಹಾಗೂ ಇಸ್ರೇಲ್ ಅಂದುಕೊಂಡಿರೋದು ಸರಿಯಾಗೇ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇಷ್ಟಕ್ಕೆ ಸುಮ್ಮನಾದರೆ ಕತಾರ್ ಬೇಜಾರು ಮಾಡ್ಕೊಂಡು ಬಿಡುತ್ತೆ. ಹೀಗಾಗಿ ಕತಾರ್ ಸಾರ್ವಭೌಮತ್ವದ ಮೇಲೆ ಈ ರೀತಿಯ ದಾಳಿ ಸರಿಯಲ್ಲ ಅಂತ ಇಸ್ರೇಲ್ ವಿರುದ್ಧ ಟ್ರಂಪ್ ಮಾತಾಡಿದ್ದಾರೆ. ಇಲ್ಲಿ ಟ್ರಂಪ್ಗೆ ಇಸ್ರೇಲ್ ಅನ್ನ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಕತಾರ್ ಅನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಈ ದಾಳಿಗೂ ಮುನ್ನ ನಾವು ಅಮೆರಿಕಾಗೆ ವಿಷಯವನ್ನು ತಿಳಿಸಿದ್ವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಆ ಮೂಲಕ ಟ್ರಂಪ್ಗೆ ಗೊತ್ತಿದ್ದೇ ಈ ದಾಳಿ ನಡೆದಿದೆ ಅನ್ನೋದನ್ನ ಇಸ್ರೇಲ್ ಖಚಿತಪಡಿಸ್ತಾ ಇದೆ. ಹಾಗಾದ್ರೆ ಟ್ರಂಪ್ ಇದನ್ನು ತಡೆಯೋದಕ್ಕೆ ಯಾಕೆ ಹೋಗಲಿಲ್ಲ? ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರಾಚ್ಯದ ಮುಖ್ಯಸ್ಥ ವಿಟ್ಕಾಫ್ ಅವರಿಗೆ ತಿಳಿಸಿದ್ರಂತೆ. ಕತಾರ್ಗೆ ಈ ಮಾಹಿತಿಯನ್ನು ಪಾಸ್ ಮಾಡಿ ಅಂತ ಹೇಳಿದ್ರಂತೆ. ನಾವು ದಾಳಿಯ ಬಗ್ಗೆ ಕತಾರ್ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ವಿ, ಇಸ್ರೇಲ್ ನಿಮ್ಮ ಮೇಲೆ ಬಾಂಬಿಂಗ್ ಮಾಡುತ್ತೆ ಅನ್ನೋದನ್ನ ಅವರಿಗೆ ಹೇಳಿದ್ವಿ ಅಂತ ವೈಟ್ ಹೌಸ್ ತಿಳಿಸಿದೆ. ಹಾಗೆ ಅವರು ಹೇಳಿದ ಬೆನ್ನಲ್ಲೇ ಈ ಮಾತುಗಳನ್ನು ಕತಾರ್ ತಳ್ಳಿ ಹಾಕಿದೆ. ಇದು ನಿರಾಧಾರ ಅಂತ ಹೇಳಿರೋ ಕತಾರ್ನ ವಿದೇಶಾಂಗ ಇಲಾಖೆಯ ವಕ್ತಾರ ಮಜೇದ್ ಅಲ್ ಅನ್ಸಾರಿ ದಾಳಿಯಾದ ನಂತರ ನಮಗೆ ಅಮೆರಿಕ ಈ ವಿಷಯವನ್ನು ತಿಳಿಸ್ತು ಅಂತ ಟ್ವೀಟ್ ಮಾಡಿದ್ದಾರೆ. ಇದೊಂಥರ ಪುಷ್ಪ ಸಿನಿಮಾದಲ್ಲಿ ವಿಲನ್ನ ಸಂಬಂಧಿಯನ್ನ ಕೊಲ್ಲುವಾಗ ಅವನನ್ನು ಕೊಲ್ಲಬೇಡ ಅಂತ ಬಿಡೋ ವಿಲನ್ಗೆ ಇನ್ನು 5 ನಿಮಿಷ ಮೊದಲು ನೀನು ಕಾಲ್ ಮಾಡಬೇಕಿತ್ತು, ಬಿಟ್ಟು ಬಿಡ್ತಿದ್ದೆ ಅಂತ ಹೇಳಿ ಅಲ್ಲು ಅರ್ಜುನ್ ಗುಂಡು ಹಾರಿಸ್ತಾನಲ್ಲ, ಹಾಗೆ ಇಸ್ರೇಲ್ ದಾಳಿ ಮಾಡಿದ ನಂತರ ಅವರಿಗೆ ವಿಷಯ ತಿಳಿಸಿದೆ. ಆ ಮೂಲಕ ಎರಡೂ ಕಡೆಯ ಸ್ನೇಹವನ್ನು ನಿಭಾಯಿಸಿದೆ ಅಂತ इंडिया टुडे कॉमेडी ಮಾಡಿದೆ. 5 मिनट पहले फोन करने का था ना, लेट कर दिया. अभी जिंदगी जा चुकी है, वापस नहीं आने वाली है. ಗೆಳೆಯರೇ, ಈ ದಾಳಿಯ ನಂತರ ಕತಾರ್ ಕೂಡ ಕೆರಳಿದೆ. ನಾವು ಅಂತಾರಾಷ್ಟ್ರೀಯ ಕಾನೂನುಗಳ ಅನ್ವಯ ಪ್ರತೀಕಾರವನ್ನು ಹೇಳುವ ಮತ್ತು ಇಸ್ರೇಲ್ ಮೇಲೆ ದಾಳಿ ಮಾಡುವ ಎಲ್ಲ ಅಧಿಕಾರವನ್ನು ಹೊಂದಿದ್ದೀವಿ ಅಂತ ಕತಾರ್ನ ಪ್ರಧಾನಿ ಹೇಳಿದ್ದಾರೆ. ಅದು ನಿಜಾನೇ. ಹಾಗೆ ಕತಾರ್ ಬಳಿ ಸಾಕಷ್ಟು ಆಯುಧಗಳೂ ಇವೆ. ಅವರು ರಫೇಲ್ ಯುದ್ಧ ವಿಮಾನಗಳನ್ನು ಇಟ್ಕೊಂಡಿದ್ದಾರೆ, ಅಮೆರಿಕಾದ F-16 ಯುದ್ಧ ವಿಮಾನಗಳು ಇವೆ, ಯೂರೋಫೈಟರ್ಗಳಿವೆ, ಸಬ್ಮರನ್ಗಳಿವೆ, ಫ್ರಿಗೇಟ್ಗಳನ್ನು ಅವರು ಹೊಂದಿದ್ದಾರೆ. ಜೊತೆಗೆ ಅಲ್ಲೊಂದಷ್ಟು ಜನ ಪಾಕಿಸ್ತಾನಿ ಬಾಡಿಗೆ ಸೇನಾಧಿಕಾರಿಗಳು, ಸೈನಿಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದ ಮೇಲೆ ಇನ್ಯಾಕ್ ತಡ? ಒಂದ್ ಕೈ ಇಸ್ರೇಲ್ ಮೇಲೆ ದಾಳಿ ಮಾಡಿ ತಾಕತ್ತು ತೋರಿಸೋದು, ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದು ಏನನ್ನಾದ್ರೂ ಕತಾರ್ ಮಾಡಬಹುದಲ್ವಾ? ಆದ್ರೆ ಅದು ಹಾಗೆ ಮಾಡುತ್ತಾ? ಇಲ್ಲಿ ಇಸ್ರೇಲ್ ವಿರುದ್ಧ ಕತಾರ್ ಯುದ್ಧಕ್ಕೆ ನಿಲ್ಲುತ್ತೋ ಇಲ್ವೋ? ಆದರೆ ಈ ದಾಳಿ ಮಧ್ಯಪ್ರಾಚ್ಯದಲ್ಲಿ ಇಸ್ಲಾಮಿಕ್ ದೇಶಗಳನ್ನು ಒಂದುಗೂಡಿಸೋ ನಿಟ್ಟಲ್ಲಿ ಕೆಲಸ ಮಾಡಬಹುದು. ಇರಾನ್, ಸೌದಿ ಅರೇಬಿಯಾ, ಟರ್ಕಿ, ಕತಾರ್ ಮುಂತಾದ ದೇಶಗಳು ಇಲ್ಲಿ ಇಸ್ರೇಲ್ ವಿರುದ್ಧ ಒಂದುಗೂಡೋದಕ್ಕಿದು ಅವಕಾಶವನ್ನು ಮಾಡಿಕೊಡಬಹುದು. ಹಾಗೆ ಅಮೆರಿಕ ಮೇಲಿನ ವಿಶ್ವಾಸ ನಷ್ಟಕ್ಕೆ ಈ ಘಟನೆ ಕಾರಣ ಆಗುತ್ತೆ. ಹಾಗೆ ಮಧ್ಯಪ್ರಾಚ್ಯದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಅಬ್ರಹಾಂ ಅಕಾರ್ಡ್ ಏನಿದೆ ಅದು ಮುಂದಕ್ಕೆ ಹೋಗದ ಹಾಗೆ ಇದು ತಡೆಯುತ್ತೆ. ಇಸ್ರೇಲ್ನ ಪಾಲಿಗೆ ಇಷ್ಟು ದಿನ ಕತಾರ್ ಅನ್ನೋದು ಕತ್ತಲಲ್ಲಿದ್ದ ಶತ್ರು ಆಗಿತ್ತು, ಈಗ ಅದು ಕೂಡ ನೇರ ದುಶ್ಮನಿಗೆ ಇಳಿಯುತ್ತೆ. ಇನ್ನು ಕತಾರ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವುದು ಅಚಾನಕ್ ಆಗೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇಸ್ರೇಲ್ ಕತಾರ್ಗೆ ಹಮಾಸ್ ವಿಷಯದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ನೀವು ಮೊಸಾದ್ ಕಣ್ಣುಗಳಿಂದ ದೂರ ಏನೂ ಉಳಿದಿಲ್ಲ, ಹಮಾಸ್ಗೆ ಆಶ್ರಯ ಮತ್ತು ಬೆಂಬಲವನ್ನು ಕೊಡಬೇಡಿ ಅಂತ ಪದೇ ಪದೇ ಹೇಳಿತ್ತು. ಆದರೆ ಕತಾರ್ ಅನ್ನೋದು ಇವತ್ತು ಇಸ್ಲಾಮಿಕ್ ಉಗ್ರರ ಸಾಕು ತಂದೆ ಥರ ತಯಾರಾಗಿದೆ. ಹೀಗಾಗಿ ಇಸ್ರೇಲಿನ ದಾಳಿ ಅಲ್ಲಿ ನಿರೀಕ್ಷಿತವೇ ಆಗಿತ್ತು.
ಇನ್ನು ಈ ನಿರ್ದಿಷ್ಟ ದಾಳಿಯಲ್ಲಿ 5 ಹಮಾಸ್ ಕಾರ್ಯಕರ್ತರು ಸಾವಿಗೀಡಾಗಿದ್ದಾರೆ. ಕೆಳ ಹಂತದ ಕಾರ್ಯಕರ್ತರು ಹಾಗೆ ಒಬ್ಬ ಕತಾರಿ ಸೇನಾಧಿಕಾರಿ ಕೂಡ ಸಾವಿಗೀಡಾಗಿದ್ದಾನೆ ಅಂತ ಹಮಾಸ್ ಹೇಳಿಕೊಂಡಿದೆ. ಹಿರಿಯ ನಾಯಕರು ಯಾರು ಸತ್ತಿಲ್ಲ ಅಂತ ಕೂಡ ಅವರು ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿ ಹಮಾಸ್ ಅನ್ನೋ ಉಗ್ರ ಸಂಘಟನೆಯ ಸಭೆಯಲ್ಲಿ ಕತಾರಿ ಸೇನಾಧಿಕಾರಿ ಯಾಕಿದ್ದ? ಈ ಪ್ರಶ್ನೆಗೆ ಕತಾರ್ ಪ್ರಧಾನಿನೇ ಉತ್ತರ ಕೊಡಬೇಕಿದೆ. ಇದು ಗೆಳೆಯರೆ, ಕತಾರ್ ಅನ್ನೋ ದೇಶ ಟ್ರಂಪ್ಗೆ ವಿಮಾನವನ್ನು ಕೊಟ್ಟೂ ಕೆಟ್ಟ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.